ನಮ್ಮ ಜೊತೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರಿಯಾಂಕ್ ಖರ್ಗೆ ಅವರು RSS ಕೈಯಲ್ಲಿ ಹಿಡಿತಾ ಇದ್ದ ದಂಡವನ್ನು ಅಸ್ತ್ರವಾಗಿ ಗಮನಿಸಿಬಿಟ್ರು. ಹೀಗೆ ನಾಳೆ ದಿನ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡೋದು ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕ್ಬಿಟ್ರೆ, ಇದೇ ವಿಚಾರಕ್ಕೇನೆ ಈ ಕಾನೂನನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ, ಹೀಗೊಂದು ಅನುಮಾನ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸರ್ ಏನ್ ಹೇಳ್ತೀರಿ? ನೋಡಿ, ಇದು ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ ವಿಷಯ ಇವತ್ತು ಎಲ್ಲ ಶಾಸಕರಿಗೂ 224 ಜನ ಏನು ಶಾಸಕರಿದ್ದೀವಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಕೇವಲ ಒಬ್ಬ ಶಾಸಕ, ಒಬ್ಬ ಪಕ್ಷದ ಶಾಸಕ, BJP JDS ಅವ್ರಿಗೆ ಅಂತಲ್ಲ, ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಅವ್ರಿಗೂ ಬೇಕಲ್ಲ ಕಡಿವಾಣ ಅನ್ನೋದು. ಇವತ್ತು ನಮಗೊಂದು ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ವಿ. ಆ ಸಂವಿಧಾನದ ಅಡಿಯಲ್ಲಿ ಸದನದ ನಿಯಮಗಳು ಕೂಡ ಇದ್ದಾವೆ, ಪುಸ್ತಕ ಇದೆ. ಸದನದ ನಿಯಮಗಳು ಹೇಗಿರಬೇಕು, ಏನು ಒಬ್ಬ ಸದಸ್ಯನಿಗೆ ಅರ್ಹತೆ ಇದೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಬಾಯಿ ಇದೆ ಅಂದ್ಬಿಟ್ಟು ಎತ್ತಾಗಾದರೂ ಹರಿಬಿಟ್ರೆ ಅದು ತಪ್ಪಲ್ವಾ? ಇವತ್ತು ಸದನದಲ್ಲಿ ಇಡೀ ರಾಜ್ಯದ ಜನತೆ ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಕಳಿಸಿದ್ದು ಬಾಯಿ ಇಟ್ಕೊಂಡು ಎತ್ತಾಗಾದರೂ ಮಾತಾಡೋದಕ್ಕಲ್ಲ. ಕೆಲವಷ್ಟು ಜನ ನೋಡ್ತೀರಿ, ಏನು ಸದನ ಅನ್ನಂಗಿಲ್ಲ, ಇವರಿಗೆ ಮನೆಯಲ್ಲಾದರೂ ಹೇಗಿರ್ತಾರೋ ಅನ್ನೋದು ನನಗೆ ವಿಚಿತ್ರ ಆಗ್ತಾಯಿದೆ. ಇವರು ಇದೇ ಸಂಸ್ಕಾರವನ್ನು ಪಡೆದಿದ್ದಾರಾ? ಯಾಕಂದರೆ ಅಂಥವ್ರಿಗೆ ಕಡಿವಾಣ ಅವಶ್ಯಕತೆ ಇತ್ತು, ಅದಕ್ಕೆ ತಂದಿದ್ದಾರೆ. ಇದೇನು ಕೇವಲ BJP ಶಾಸಕರಿಗೆ ಅಷ್ಟೇ ಅಲ್ಲ. ಅದ್ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲರಿಗೂ ಹತ್ತುತ್ತಲ್ಲ, ಅರ್ಥ ಮಾಡ್ಕೋಬೇಕು. ನಿಯಮಗಳನ್ನು ತರುವಂಥ ಉದ್ದೇಶ ಏನಿರುತ್ತೆ? ಹಲವಾರು ವಿಧೇಯಕಗಳು ಇವತ್ತು ಮಂಡನೆ ಆಗ್ತಾ ಇದೆ. ಅದರ ಉದ್ದೇಶ ಒಂದು ಸದನ ಶಾಂತಿಯುತವಾಗಿ, ಸುರಕ್ಷಿತವಾಗಿ ಜನರು ನೋಡುವಂತಕ್ಕೆ, ಸದನದ ಆಚೆ ಜನರು ಯಾರೆಲ್ಲ ಭಾಷಣ ಮಾಡ್ತಾರೆ ಅವ್ರಿಗೂ ಅಪ್ಲೈ ಆಗೋದ್ರಿಂದ ಕಾಶಪ್ಪನವರು ಸರ್ ಅನುಮಾನ ಏನು ಅಂತಂದ್ರೆ, ಇವಾಗ ಸದನದ ನೀವು ಉದಾಹರಣೆ ಕೊಡ್ತಿದ್ರಿ, ಹಾಗಾಗಿ ಅದನ್ನೇ ಉದಾಹರಣೆ ತಗೊಂಡು ನಿಮಗೆ ಪ್ರಶ್ನೆ ಮಾಡ್ತೀನಿ. ತುಂಬಾ ಹಿಂದಿಂದ ಬೇಡ ಸರ್, ಅನೇಕ ಉದಾಹರಣೆಗಳು ಸಿಗುತ್ತೆ ಹಿಂದಿಂದು, ಇವತ್ತಿಂದೇ ತಗೊಳ್ಳೋಣ. ಭೈರತಿ ಸುರೇಶ್ ಅವ್ರು ಮಾತನಾಡುವಾಗ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಇದು ದ್ವೇಷ ಭಾಷಣ ಅಲ್ವಾ? ಕ್ರಮ ಅನ್ನೋದಾಗಿದ್ರೆ ಸಚಿವ ಭೈರತಿ ಸುರೇಶ್ ಅವ್ರ ಮೇಲಿಂದನೇ ಪ್ರಥಮ ಕೇಸ್ ದಾಖಲಾಗೋಕೆ ಪ್ರಾರಂಭ ಆಗ್ಬೇಕಲ್ವಾ? ಹಿಂಗೊಂದು ಅನುಮಾನ ಬರ್ಬೋದು ಬಿಜೆಪಿಗರಿಗೆ. ವಿಧೇಯಕ ಮಂಡನೆ ಇವತ್ತಾಗಿದೆ ವಿಧೇಯಕ ಮಂಡನೆ. ಆ ವಿಧೇಯಕ ಮಂಡನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಅನ್ವಯಿಸುತ್ತಲ್ಲ. ಇವತ್ತು ಸುರೇಶ್ ಭೈರತಿ ಅವರು ಮಾತಾಡಿದ್ರು ಅಂತ ಹೇಳ್ತಾರೆ, ಹಿಂದೆ ಆ ಕಡೆ ಸದಸ್ಯರು ಯಾವ ರೀತಿ ವಾಯನ್ನು ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿದೆಯಲ್ಲ. ಅನೇಕ ಜನ ಸಿಂಗ್ಯುಲರ್ ಆಗಿ ಇವರು ಅಸಭ್ಯವಾಗಿ ನಡ್ಕೊಳ್ಳೋದು. ಒಬ್ಬರು ನಾಯಕರು, ಸಭಾಧ್ಯಕ್ಷರು ಹೇಳಿದ ಮಾತನ್ನೇ ಕೇಳಲ್ಲ ಕೆಲವಷ್ಟು ಜನ ಶಾಸಕರು, ಕೇಳೋದು ಮಾತೇ ಕೇಳಲ್ಲ. ನೀವು ನೋಡ್ತೀರಿ ಸದನದಲ್ಲಿ ಏನು ನಡೀತಾ ಇದೆ ಅಂತ. ಸದನವನ್ನು ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಎನ್ನುವ ಒಂದು ಪವಿತ್ರವಾದ ಸಂವಿಧಾನದಲ್ಲಿ ನಾವು ಇದ್ದೀವಿ. ಆ ಜನರಿಗೋಸ್ಕರ ಜನರ ಆ ಭಾಗದ ರೈತರಿಗೂ ಸರ್ವಾಗಿನ ಅಭಿವೃದ್ಧಿ ಮಾಡಿದ್ರು. ಭರತ್ ಶೆಟ್ರೆ, ಇವತ್ತು ತಾನೇ ಮಂಡನೆ ಆಗಿದೆ. ಇನ್ ಕೇಸ್ ಅದು ಜಾರಿಗೆ ಬಂದ್ಬಿಟ್ಟಿದ್ರೆ ಬಹುಶಃ ಭೈರತಿ ಸುರೇಶ್ ಅವ್ರ ಮೇಲೂ ಕೂಡ ಆಗ್ಬೇಕಿತ್ತು ಅಂತ. ಕರೆಕ್ಟೇ. ನಮ್ಮ ಜೊತೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಜಾಯಿನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರಿಯಾಂಕ್ ಖರ್ಗೆ ಅವರು RSS ಕೈಯಲ್ಲಿ ಹಿಡಿತಾ ಇದ್ದ ದಂಡವನ್ನು ಅಸ್ತ್ರವಾಗಿ ಗಮನಿಸಿಬಿಟ್ರು. ಹೀಗೆ ನಾಳೆ ದಿನ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡೋದು ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕ್ಬಿಟ್ರೆ, ಇದೇ ವಿಚಾರಕ್ಕೇನೆ ಈ ಕಾನೂನನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ, ಹೀಗೊಂದು ಅನುಮಾನ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸರ್ ಏನ್ ಹೇಳ್ತೀರಿ? ನೋಡಿ, ಇದು ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ ವಿಷಯ ಇವತ್ತು ಎಲ್ಲ ಶಾಸಕರಿಗೂ 224 ಜನ ಏನು ಶಾಸಕರಿದ್ದೀವಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಕೇವಲ ಒಬ್ಬ ಶಾಸಕ, ಒಬ್ಬ ಪಕ್ಷದ ಶಾಸಕ, BJP JDS ಅವ್ರಿಗೆ ಅಂತಲ್ಲ, ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಅವ್ರಿಗೂ ಬೇಕಲ್ಲ ಕಡಿವಾಣ ಅನ್ನೋದು. ಇವತ್ತು ನಮಗೊಂದು ಸಂವಿಧಾನ ಇದೆ, ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ವಿ. ಆ ಸಂವಿಧಾನದ ಅಡಿಯಲ್ಲಿ ಸದನದ ನಿಯಮಗಳು ಕೂಡ ಇದ್ದಾವೆ, ಪುಸ್ತಕ ಇದೆ. ಸದನದ ನಿಯಮಗಳು ಹೇಗಿರಬೇಕು, ಏನು ಒಬ್ಬ ಸದಸ್ಯನಿಗೆ ಅರ್ಹತೆ ಇದೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಬಾಯಿ ಇದೆ ಅಂದ್ಬಿಟ್ಟು ಎತ್ತಾಗಾದರೂ ಹರಿಬಿಟ್ರೆ ಅದು ತಪ್ಪಲ್ವಾ? ಇವತ್ತು ಸದನದಲ್ಲಿ ಇಡೀ ರಾಜ್ಯದ ಜನತೆ ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಕಳಿಸಿದ್ದು ಬಾಯಿ ಇಟ್ಕೊಂಡು ಎತ್ತಾಗಾದರೂ ಮಾತಾಡೋದಕ್ಕಲ್ಲ. ಕೆಲವಷ್ಟು ಜನ ನೋಡ್ತೀರಿ, ಏನು ಸದನ ಅನ್ನಂಗಿಲ್ಲ, ಇವರಿಗೆ ಮನೆಯಲ್ಲಾದರೂ ಹೇಗಿರ್ತಾರೋ ಅನ್ನೋದು ನನಗೆ ವಿಚಿತ್ರ ಆಗ್ತಾಯಿದೆ. ಇವರು ಇದೇ ಸಂಸ್ಕಾರವನ್ನು ಪಡೆದಿದ್ದಾರಾ? ಯಾಕಂದರೆ ಅಂಥವ್ರಿಗೆ ಕಡಿವಾಣ ಅವಶ್ಯಕತೆ ಇತ್ತು, ಅದಕ್ಕೆ ತಂದಿದ್ದಾರೆ. ಇದೇನು ಕೇವಲ BJP ಶಾಸಕರಿಗೆ ಅಷ್ಟೇ ಅಲ್ಲ.
ಅದ್ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹತ್ತುತ್ತಲ್ಲ, ಅರ್ಥ ಮಾಡ್ಕೋಬೇಕು. ನಿಯಮಗಳನ್ನು ತರುವಂಥ ಉದ್ದೇಶ ಏನಿರುತ್ತೆ? ಹಲವಾರು ವಿಧೇಯಕಗಳು ಇವತ್ತು ಮಂಡನೆ ಆಗ್ತಾ ಇದೆ. ಅದರ ಉದ್ದೇಶ ಒಂದು ಸದನ ಶಾಂತಿಯುತವಾಗಿ ಸುರಕ್ಷಿತವಾಗಿ ಜನರು ನೋಡುವಂತಕ್ಕೆ ಸದನದ ಆಚೆ ಜನರು ಯಾರೆಲ್ಲ ಭಾಷಣ ಮಾಡ್ತಾರೆ ಅವ್ರಿಗೂ ಅಪ್ಲೈ ಆಗೋದ್ರಿಂದ ಕಾಶಪ್ಪನವರ್ ಸರ್ ಅನುಮಾನ ಏನು ಅಂತಂದ್ರೆ, ಇವಾಗ ಸದನದ ನೀವು ಉದಾಹರಣೆ ಕೊಡ್ತಿದ್ರಿ, ಹಾಗಾಗಿ ಅದನ್ನೇ ಉದಾಹರಣೆ ತಗೊಂಡು ನಿಮಗೆ ಪ್ರಶ್ನೆ ಮಾಡ್ತೀನಿ. ತುಂಬಾ ಹಿಂದಿಂದ ಬೇಡ ಸರ್, ಅನೇಕ ಉದಾಹರಣೆಗಳು ಸಿಗುತ್ತೆ ಹಿಂದಿಂದು, ಇವತ್ತಿಂದೇ ತಗೊಳ್ಳೋಣ. ಬೈರತಿ ಸುರೇಶ್ ಅವ್ರು ಮಾತನಾಡುವಾಗ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಇದು ದ್ವೇಷ ಭಾಷಣ ಅಲ್ವಾ? ಕ್ರಮ ಅನ್ನೋದಾಗಿದ್ರೆ ಸಚಿವ ಬೈರತಿ ಸುರೇಶ್ ಅವ್ರ ಮೇಲಿಂದನೇ ಪ್ರಥಮ ಕೇಸ್ ದಾಖಲಾಗೋಕ್ ಪ್ರಾರಂಭ ಆಗ್ಬೇಕಲ್ವಾ? ಹಿಂಗೊಂದು ಅನುಮಾನ ಬರ್ಬೋದು ಬಿಜೆಪಿಗರಿಗೆ. ವಿಧೇಯಕ ಮಂಡನೆ ಇವತ್ತಾಗಿದೆ. ಆಗಿದೆ ವಿಧೇಯಕ ಮಂಡನೆ. ಆ ವಿಧೇಯಕ ಮಂಡನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಅನ್ವಯಿಸುತ್ತಲ್ಲ. ಇವತ್ತು ಸುರೇಶ್ ಬೈರತಿ ಅವರು ಮಾತಾಡಿದ್ರು ಅಂತ ಹೇಳ್ತಾರೆ. ಹಿಂದೆ ಆ ಕಡೆ ಸದಸ್ಯರು ಯಾವ ರೀತಿ ಬಾಯನ್ನು ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿದೆಯಲ್ಲ. ಅನೇಕ ಜನ ಸಿಂಗ್ಯುಲರ್ ಆಗಿ ಇವರು ಅಸಭ್ಯವಾಗಿ ನಡ್ಕೊಳ್ಳೋದು. ಒಬ್ಬರು ನಾಯಕರು ಸಭಾಧ್ಯಕ್ಷರು ಹೇಳಿದ ಮಾತನ್ನೇ ಕೇಳಲ್ಲ. ಕೆಲವು ಜನ ಶಾಸಕರು ಕೇಳೋದು ಮಾತೇ ಕೇಳಲ್ಲ. ನೀವು ನೋಡ್ತೀರಿ ಸದನದಲ್ಲಿ ಏನು ನಡೀತಾ ಇದೆ ಅಂತ. ಸದನವನ್ನು ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ, ಜನರಿಂದ ಎನ್ನುವ ಒಂದು ಪವಿತ್ರವಾದ ಸಂವಿಧಾನದಲ್ಲಿ ನಾವಿದ್ದೀವಿ. ಆ ಜನರಿಗೋಸ್ಕರ ಜನರ ಆ ಭಾಗದ ರೈತರು, ಮಾಡಿದ್ರು ಭರತ್ ಶೆಟ್ರೆ. ಇವತ್ತು ತಾನೇ ಮಂಡನೆ ಆಗಿದೆ. ಇನ್ ಕೇಸ್ ಅದು ಜಾರಿಗೆ ಬಂದ್ಬಿಟ್ಟಿದ್ರೆ ಬಹುಶಃ ಬೈರತಿ ಸುರೇಶ್ ಅವ್ರ ಮೇಲೂ ಕೂಡ ಆಗ್ಬೇಕಿತ್ತು ಅಂತ ಕರೆಕ್ಟೆ. ನಮ್ಮ ಜೊತೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಕೂಡ ಜಾಯ್ನ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಪ್ರಿಯಾಂಕ್ ಖರ್ಗೆ ಅವರು RSS ಕೈಯಲ್ಲಿ ಹಿಡಿತಾ ಇದ್ದ ದಂಡವನ್ನ ಅಸ್ತ್ರವಾಗಿ ಗಮನಿಸ್ಬಿಟ್ರು. ಹೀಗೆ ನಾಳೆ ದಿನ ಬಿಜೆಪಿಯವರು ರಾಜಕೀಯವಾಗಿ ಮಾತನಾಡೋದು ಕೂಡ ದ್ವೇಷ ಭಾಷಣ ಅನ್ನಿಸ್ಬಿಟ್ರೆ, ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕ್ಬಿಟ್ರೆ, ಇದೇ ವಿಚಾರಕ್ಕೇನೆ ಈ ಕಾನೂನನ್ನ ಬಳಕೆ ಮಾಡ್ಕೊಂಡ್ಬಿಟ್ರೆ, ಹೀಗೊಂದು ಅನುಮಾನ ಬಿಜೆಪಿ ನಾಯಕರನ್ನ ಕಾಡ್ತಾ ಇದೆ. ಸರ್ ಏನ್ ಹೇಳ್ತೀರಿ? ನೋಡಿ, ಇದು ಸದನದಲ್ಲಿ ವಿಧೇಯಕವನ್ನು ಮಂಡಿಸಿದ ವಿಷಯ ಇವತ್ತು ಎಲ್ಲ ಶಾಸಕರಿಗೂ 224 ಜನ ಏನು ಶಾಸಕರಿದ್ದೀವಿ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ. ಕೇವಲ ಒಬ್ಬ ಶಾಸಕ, ಒಬ್ಬ ಪಕ್ಷದ ಶಾಸಕ, BJP JDS ಅವ್ರಿಗೆ ಅಂತಲ್ಲ, ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಅವ್ರಿಗೂ ಬೇಕಲ್ಲ ಕಡಿವಾಣ ಅನ್ನೋದು. ಇವತ್ತು ನಮಗೊಂದು ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ನಾವು ನಡೀತಾ ಇದ್ವಿ. ಆ ಸಂವಿಧಾನದ ಅಡಿಯಲ್ಲಿ ಸದನದ ನಿಯಮಗಳು ಕೂಡ ಇದ್ದಾವೆ. ಪುಸ್ತಕ ಇದೆ. ಸದನದ ನಿಯಮಗಳು ಹೇಗಿರಬೇಕು, ಏನು ಒಬ್ಬ ಸದಸ್ಯನಿಗೆ ಅರ್ಹತೆ ಇದೆ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು. ಬಾಯಿ ಇದೆ ಅಂದ್ಬಿಟ್ಟು ಎತ್ತಾಗಾದರೂ ಹರಿಬಿಟ್ರೆ ಅದು ತಪ್ಪಲ್ವಾ? ಇವತ್ತು ಸದನದಲ್ಲಿ ಇಡೀ ರಾಜ್ಯದ ಜನತೆ ನಮ್ಮನ್ನು ಇಲ್ಲಿ ಗೆಲ್ಲಿಸಿ ಕಳಿಸಿದ್ದು ಬಾಯಿ ಇಟ್ಕೊಂಡು ಎತ್ತಾಗಾದರೂ ಮಾತಾಡೋದಕ್ಕಲ್ಲ. ಕೆಲವಷ್ಟು ಜನ ನೋಡ್ತೀರಿ, ಏನು ಸದನ ಅನ್ನಂಗಿಲ್ಲ, ಇವ್ರಿಗೆ ಮನೆಯಲ್ಲಾದರೂ ಹೇಗಿರ್ತಾರೋ ಅನ್ನೋದು ನನಗೆ ವಿಚಿತ್ರ ಆಗ್ತಾಯಿದೆ. ಇವರು ಇದೇ ಸಂಸ್ಕಾರವನ್ನು ಪಡೆದಿದ್ದಾರಾ? ಯಾಕಂದರೆ ಅಂಥವ್ರಿಗೆ ಕಡಿವಾಣ ಅವಶ್ಯಕತೆ ಇತ್ತು, ಅದಕ್ಕೆ ತಂದಿದ್ದಾರೆ. ಇದೇನು ಕೇವಲ BJP ಶಾಸಕರಿಗೆ ಅಷ್ಟೇ ಅಲ್ಲ. ಅದ್ಯಾಕೆ ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹತ್ತುತ್ತಲ್ಲ, ಅರ್ಥ ಮಾಡ್ಕೋಬೇಕು. ನಿಯಮಗಳನ್ನು ತರುವಂಥ ಉದ್ದೇಶ ಏನಿರುತ್ತೆ? ಹಲವಾರು ವಿಧೇಯಕಗಳು ಇವತ್ತು ಮಂಡನೆ ಆಗ್ತಾ ಇದೆ. ಅದರ ಉದ್ದೇಶ ಒಂದು ಸದನ ಶಾಂತಿಯುತವಾಗಿ ಸುರಕ್ಷಿತವಾಗಿ ಜನರು ನೋಡುವಂತಕ್ಕೆ ಸದನದ ಆಚೆ ಜನರು ಯಾರೆಲ್ಲ ಭಾಷಣ ಮಾಡ್ತಾರೆ ಅವ್ರಿಗೂ ಅಪ್ಲೈ ಆಗೋದ್ರಿಂದ ಕಾಶಪ್ಪನವರ್ ಸರ್ ಅನುಮಾನ ಏನು ಅಂತಂದ್ರೆ, ಇವಾಗ ಸದನದ ನೀವು ಉದಾಹರಣೆ ಕೊಡ್ತಿದ್ರಿ, ಹಾಗಾಗಿ ಅದನ್ನೇ ಉದಾಹರಣೆ ತಗೊಂಡು ನಿಮಗೆ ಪ್ರಶ್ನೆ ಮಾಡ್ತೀನಿ. ತುಂಬಾ ಹಿಂದಿಂದ ಬೇಡ ಸರ್, ಅನೇಕ ಉದಾಹರಣೆಗಳು ಸಿಗುತ್ತೆ ಹಿಂದಿಂದು, ಇವತ್ತಿಂದೇ ತಗೊಳ್ಳೋಣ. ಬೈರತಿ ಸುರೇಶ್ ಅವ್ರು ಮಾತನಾಡುವಾಗ ಕರಾವಳಿಯಲ್ಲಿ ಬೆಂಕಿ ಹಚ್ಚಿದವರು ಅಂದ್ಬಿಟ್ರು. ಇದು ದ್ವೇಷ ಭಾಷಣ ಅಲ್ವಾ? ಕ್ರಮ ಅನ್ನೋದಾಗಿದ್ರೆ ಸಚಿವ ಬೈರತಿ ಸುರೇಶ್ ಅವ್ರ ಮೇಲಿಂದನೇ ಪ್ರಥಮ ಕೇಸ್ ದಾಖಲಾಗೋಕ್ ಪ್ರಾರಂಭ ಆಗ್ಬೇಕಲ್ವಾ? ಹಿಂಗೊಂದು ಅನುಮಾನ ಬರ್ಬೋದು ಬಿಜೆಪಿಗರಿಗೆ. ವಿಧೇಯಕ ಮಂಡನೆ ಇವತ್ತಾಗಿದೆ. ಆಗಿದೆ ವಿಧೇಯಕ ಮಂಡನೆ. ಆ ವಿಧೇಯಕ ಮಂಡನೆ ಮಾಡಿದ ಮೇಲೆ ಎಲ್ಲರಿಗೂ ಅದು ಅನ್ವಯಿಸುತ್ತಲ್ಲ. ಇವತ್ತು ಸುರೇಶ್ ಬೈರತಿ ಅವರು ಮಾತಾಡಿದ್ರು ಅಂತ ಹೇಳ್ತಾರೆ. ಹಿಂದೆ ಆ ಕಡೆ ಸದಸ್ಯರು ಯಾವ ರೀತಿ ಬಾಯನ್ನು ಬಿಟ್ಟಿದ್ದಾರೆ ಅನ್ನೋದು ತಮ್ಮ ಗಮನಕ್ಕಿದೆಯಲ್ಲ. ಅನೇಕ ಜನ ಸಿಂಗ್ಯುಲರ್ ಆಗಿ ಇವರು ಅಸಭ್ಯವಾಗಿ ನಡ್ಕೊಳ್ಳೋದು. ಒಬ್ಬರು ನಾಯಕರು ಸಭಾಧ್ಯಕ್ಷರು ಹೇಳಿದ ಮಾತನ್ನೇ ಕೇಳಲ್ಲ. ಕೆಲವು ಜನ ಶಾಸಕರು ಕೇಳೋದು ಮಾತೇ ಕೇಳಲ್ಲ. ನೀವು ನೋಡ್ತೀರಿ ಸದನದಲ್ಲಿ ಏನು ನಡೀತಾ ಇದೆ ಅಂತ. ಸದನವನ್ನು ವಿನಾಕಾರಣ ಸಮಯವನ್ನು ಹಾಳು ಮಾಡುವಂಥದ್ದಲ್ಲ. ಇದು ಜನರಿಗೋಸ್ಕರ, ಜನರಿಗಾಗಿ,